ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಮುಚ್ಚುವುದಕ್ಕೆ ಡಿ.ಕೆ ಶಿವಕುಮಾರ್ ಅವರು ಒಂದು ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ರಿಯಾಕ್ಟ್ ಮಾಡಿದ್ದಾರೆ. ನವೆಂಬರ್ ವರೆಗೆ ಡೆಡ್ಲೈನ್ ಕೊಟ್ಟಿದ್ದಾರೆ ಡಿ.ಕೆ ಶಿವಕುಮಾರ್. ಇದರ ಬಗ್ಗೆ ರಿಯಾಕ್ಟ್ ಮಾಡಿದ್ರು ಆರ್ ಅಶೋಕ್. ಯಾವ ನವೆಂಬರ್ ಅಂತ ಹೇಳಿ ಡಿ.ಕೆ ಶಿವಕುಮಾರ್ ಅವರು ಸ್ಪಷ್ಟವಾಗಿ ಹೇಳಿಲ್ಲ. 2026 ನವೆಂಬರ್ ಅಥವಾ 2027 ನವೆಂಬರ್ ಅಂತ ಹೇಳಲಿ. ಈವರೆಗೆ ಗುಂಡಿ ಮುಚ್ಚುವ ಬಗ್ಗೆ 6 ಸುದ್ದಿಗೋಷ್ಠಿಯನ್ನು ಮಾಡಿದ್ದಾರೆ. ಮನೆಹಾಳ್ ಕಾಂಗ್ರೆಸ್ ಸರ್ಕಾರ ಬಂದು 2.5 ವರ್ಷ ಆಗಿದೆ. 2.5 ವರ್ಷ ಆದರೂ ಕೂಡ ಈ ಸರ್ಕಾರ ಏನು ಅಭಿವೃದ್ಧಿ ಮಾಡಿಲ್ಲ. 6 ತಿಂಗಳಲ್ಲಿ ರಸ್ತೆ ಗುಂಡಿ ಮುಚ್ಚುತ್ತೇವೆ ಅಂತ ಹೇಗೆ ಸಾಧ್ಯ? ಮಾಟ ಮಂತ್ರ ಮಾಡುವವರು ಬಂದು ರಸ್ತೆ ಗುಂಡಿ ಮುಚ್ಚಲೇಬೇಕು. ಮಾಟ ಮಂತ್ರ ಮಾಡುವವರು ಇಲ್ಲವೇ ಕಿಂದರಿ ಜೋಗಿನೇ ಬರಬೇಕು. ನವೆಂಬರ್ ಒಳಗೆ ರಸ್ತೆ ಗುಂಡಿಗಳನ್ನು ಮುಚ್ಚಲು ಸಾಧ್ಯವೇ ಇಲ್ಲ. ಆರ್ ಅಶೋಕ್ ಅವರ ಹೇಳಿಕೆ ಇದು. ರಾಜಧಾನಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಸಮಸ್ಯೆ ಹೊಸದಲ್ಲ. ಸಾಕಷ್ಟು ವರ್ಷಗಳಿಂದ ಈ ರಸ್ತೆ ಗುಂಡಿ ಸಮಸ್ಯೆ ಇದೆ. ಇದಕ್ಕೆ ಸಾಕಷ್ಟು ಜನರು ಪ್ರಾಣವನ್ನು ಬಲಿ ಕೊಟ್ಟಿದ್ದಾರೆ. ಈ ರಸ್ತೆ ಗುಂಡಿಗಳು ಸಾಕಷ್ಟು ಅಮಾಯಕ ಜನರ ಬಲಿಯನ್ನು ಕೂಡ ಪಡೆದುಕೊಂಡಿದೆ. ಯಾರು ಬಲಿಯಾದರೂ ಏನು, ಸರ್ಕಾರ ಇದೆ. ಆ ಸರ್ಕಾರದ ಜವಾಬ್ದಾರಿ ಏನು ಅಂತ ಹೇಳಿದ್ರೆ ರಸ್ತೆ ಗುಂಡಿಯನ್ನು ಮುಚ್ಚಬೇಕು. ಬಟ್ ರಸ್ತೆ ಗುಂಡಿಯನ್ನು ಮುಚ್ಚುವ ಕೆಲಸ ಆಗ್ತಾ ಇದೆಯಾ ಅಂತ ಹೇಳಿದ್ರೆ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಒಂದು BBMP ಎಲೆಕ್ಷನ್ ಆಗಲಿಲ್ಲ. ಇದರ ನಡುವೆ ಬ್ರ್ಯಾಂಡ್ ಅಂತ ಹೇಳಿದ್ರು ಬೆಂಗಳೂರು ಅಂತ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಹೊಸದಾಗಿ ಬೇರೆ ಬಂದಿದೆ. ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ ಬಂದ ನಂತರವೂ ಕೂಡ ಬೆಂಗಳೂರಲ್ಲಿ ಏನಾದರೂ ಚೇಂಜಸ್ ಆಯಿತಾ ಅಂತ ಹೇಳಿದ್ರೆ ಏನೂ ಚೇಂಜಸ್ ಇಲ್ಲ. ಹೆಸರು ಮಾತ್ರ ಚೇಂಜ್ ಆಯಿತು, ಗ್ರೇಟರ್ ಬ್ರ್ಯಾಂಡ್ ಅಂತ ಹೇಳಿ. ರಸ್ತೆಗಳು ಬ್ರ್ಯಾಂಡ್ ಆಗಿದೆಯಾ, ರಸ್ತೆಗಳು ಗ್ರೇಟ್ ಆಗಿದೆಯಾ ಅಂತ ಹೇಳಿದ್ರೆ ಇಲ್ಲ. ರಸ್ತೆಗಳು ಅದೇ ರೀತಿಯಾಗಿದೆ. ಅದೇ ಗುಂಡಿಗಳು, ಮಳೆ ಬಂದರೆ ಗುಂಡಿಯಲ್ಲಿ ನೀರು ತುಂಬಿಕೊಳ್ಳುತ್ತೆ, ವಾಹನ ಸವಾರರು ಪರದಾಟವನ್ನು ನಡೆಸಬೇಕು. ಇದೇ ಸಮಸ್ಯೆ ಉಂಟಾಗ್ತಾ ಇರುವಂಥದ್ದು. ಆದರೆ ಡಿ.ಕೆ ಶಿವಕುಮಾರ್ ಅವರು ನಿನ್ನೆ ಒಂದು ಪೋಸ್ಟನ್ನು ಹಾಕ್ಕೊಂಡಿದ್ರು ಟ್ವಿಟರ್ನಲ್ಲಿ. ನವೆಂಬರ್ ಒಳಗಡೆ ಗುಂಡಿಗಳನ್ನು ಮುಚ್ಚುತ್ತೀವಿ, ಈ ಬಗ್ಗೆ ನಾನು ಸೂಚನೆ ಕೊಟ್ಟಿದ್ದೀನಿ ಅಂತ ಹೇಳಿ ಡಿ.ಕೆ ಶಿವಕುಮಾರ್ ಅವರು ಒಂದು ಪೋಸ್ಟನ್ನು ಹಾಕ್ಕೊಂಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಇವತ್ತು ರಿಯಾಕ್ಟ್ ಮಾಡಿದ್ರು. ನೋಡಿ, ಯಾವ ನವೆಂಬರ್? 2026 ನವೆಂಬರ್ರಾ, 2027 ನವೆಂಬರ್ರಾ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ. ಇದರ ಜೊತೆಗೆ ಕೇವಲ ಈ ಅವಧಿಯಲ್ಲಿ ಅಂದರೆ 2 ತಿಂಗಳ ಅವಧಿಯಲ್ಲಿ ಬೆಂಗಳೂರಿನಲ್ಲಿ ಇರುವಂಥ 5,000ಕ್ಕೂ ಹೆಚ್ಚು ಗುಂಡಿಗಳನ್ನು ಮುಚ್ಚಲಿಕ್ಕೆ ಸಾಧ್ಯನಾ ಅನ್ನುವ ಪ್ರಶ್ನೆಯನ್ನು ಎತ್ತಿದ್ದಾರೆ. ಆ ರೀತಿ ಏನಾದರೂ ಸಾಧ್ಯ ಆಗೋದಾದರೆ ಅದು ಮಾಟ ಮಂತ್ರ ಮಾಡಿಸಿದರೆ ಮಾತ್ರ ಆಗುತ್ತೆ, ಕಿಂದರಿ ಜೋಗಿನೇ ಬರಬೇಕು ಅಂತ ವ್ಯಂಗ್ಯವಾಡಿದ್ದಾರೆ. ಮತ್ತೊಂದು ಕಡೆ ರಸ್ತೆ ಗುಂಡಿ ಅವಾಂತರ ಇದ್ದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಆಯುಕ್ತರು ರೌಂಡ್ಸ್ ಹಾಕಿದ್ದಾರೆ. ಇವತ್ತು ರಾಜೇಂದ್ರ ಚೋಳನ್ ರೌಂಡ್ಸ್ ಹಾಕಿದ್ದಾರೆ. ಶಿವಾನಂದ ಸರ್ಕಲ್, ಗಾಂಧಿ ಭವನ ರಸ್ತೆಯಲ್ಲಿ ರೌಂಡ್ಸ್ ಹಾಕಿದ್ದಾರೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಡಿ.ಕೆ ಶಿವಕುಮಾರ್ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ರಸ್ತೆ ಗುಂಡಿ ಪರಿಶೀಲನೆಗೆ ಮುಂದಾಗಿದ್ದಾರೆ. ಇವತ್ತು 15 ದಿನಗಳಲ್ಲಿ ಅಂದರೆ 15 ದಿನದಲ್ಲಿ ರಸ್ತೆ ಗುಂಡಿ ಮುಕ್ತವಾಗಲಿದೆ ಅಂತ ಹೇಳಿಕೆಯನ್ನು ಕೊಟ್ಟರು. ಪರಿಶೀಲನೆಯ ಸಂದರ್ಭದಲ್ಲಿ 15 ದಿನದಲ್ಲಿ ರಸ್ತೆ ಗುಂಡಿಯನ್ನು ಮುಚ್ಚುತ್ತಾರಂತೆ. ನೋಡಿ, 15 ದಿನಗಳಲ್ಲಿ ರಸ್ತೆ ಗುಂಡಿ ಮುಚ್ಚೋದು ಅಂತ ಹೇಳಿದ್ರೆ ಆಯುಕ್ತರೇ ಕೊಟ್ಟಿರುವ ಮಾಹಿತಿಯ ಪ್ರಕಾರ ಬೆಂಗಳೂರಲ್ಲಿ 5,000ಕ್ಕೂ ಹೆಚ್ಚು ರಸ್ತೆ ಗುಂಡಿಗಳಿವೆ. 15 ದಿನದಲ್ಲಿ ಸಾಧ್ಯನಾ ಅನ್ನೋದು ಎಲ್ಲರ ಪ್ರಶ್ನೆಯಾಗಿದೆ.